ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತಾ KR ಲಕ್ಕಂ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ತರಗತಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಡುತ್ತಾ ನಾವು ಈಗಾಗಲೇ ಊರುಭಂಗ ಅಂತಕ್ಕಂಥ ಪಾಠವನ್ನು ನೋಡ್ತಾ ಇದ್ದೀವಿ. ಊರುಭಂಗ ಈ ಊರುಭಂಗ ಪಾಠದ ಮೂಲ ಲೇಖಕರು ಭಾಸಕವಿ ಅಂತ ಹೇಳೋದು. ಹೀಗಾಗಿ ಮೂಲ ಭಾಸಕವಿ ಅನುವಾದ ಎಲ್ ಬಸವರಾಜ್. ಮಹಾಭಾರತದ ಕಥಾವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆ, ಹೊಸ ಸನ್ನಿವೇಶಗಳನ್ನು ಜೋಡಿಸ್ತಾ ಭಾಸನ ಸಂಸ್ಕೃತದಲ್ಲಿ ಬರೆದಿರುವಂತಹ ಊರುಭಂಗ ಅಂತಕ್ಕಂಥ ಒಂದು ನಾಟಕ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ. ಊರುಭಂಗ ಇಡೀ ಪ್ರಾಚೀನ ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಸಿಗದ ಒಂದು ಅಪೂರ್ವ ಒಂದು ರೂಪಕ ಅಂತ ಹೇಳ್ಬೋದು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ದುರ್ಯೋಧನ ದುರಂತ ಪಾತ್ರದ ಕಲ್ಪನೆ ಬರುತ್ತದೆ. ದುರ್ಜಯ ಎಂಬ ಮಗನ ಪಾತ್ರವನ್ನು ಪ್ರವೇಶ ಮಾಡಿ ನಾಟಕದ ದುರಂತವನ್ನು ತೀವ್ರಗೊಳಿಸಿರುವಂತಹ ಭಾಸನ ಒಂದು ಪರಿಕಲ್ಪನೆ ಕಲಾ ವಿದ್ಯತೆಯ ಆಶ್ಚರ್ಯವನ್ನುಂಟು ಮಾಡ್ತದೆ ಅಂತ ಹೇಳ್ಬೋದು. ಹೀಗಾಗಿ ಡಾಕ್ಟರ್ ಎಲ್ ಬಸವರಾಜ್ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಸಾಕಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ. ಈಗಾಗಲೇ ದುರ್ಯೋಧನನ ಹತ ಆಗಿದೆ. ಈ ಪಾಠದಲ್ಲಿ ದುರ್ಯೋಧನ ಹತವಾಗಿದೆ. ದುರ್ಯೋಧನ ನೆಲಕ್ಕೆ ಬಿದ್ದರೂ ಕೂಡ ತನ್ನ ಛಲವನ್ನು ಬಿಡುವುದಿಲ್ಲ ಅಂತಕ್ಕಂಥ ಒಂದು ವಿಚಾರ. ಹೀಗಾಗಿ ಕಾವೇಶು ನಾಟಕಂ ರಮ್ಯಂ ಎಂಬುದು ಸಂಸ್ಕೃತದಲ್ಲಿ ಒಂದು ಜನಪ್ರಿಯವಾಗಿರ್ತಕ್ಕಂಥ ವಿಚಾರ ಇದೆ. ಕಾವ್ಯಕ್ಕಿಂತಲೂ ನಾಟಕ ಬಹಳ ರಮ್ಯವಾಗಿದೆ. ಕಾವ್ಯ ಹಾಡಿ ಆನಂದವನ್ನ ಪಡ್ಕೋಬಹುದು, ಹಾಡಿ ಆನಂದದ ಉಲ್ಲಾಸವನ್ನು ಪಡ್ಕೋಬಹುದು. ಕಾವ್ಯದಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಕಾವ್ಯದಿಂದ ಹಾಡುವುದರಿಂದ ಏನೋ ಒಂದು ಕಲ್ಪನಾ ಲೋಕಕ್ಕೆ ನಾವು ಒಯ್ದು ಬಿಡಬಹುದು ನಮ್ಮನ್ನ. ಆದರೆ ನಾಟಕ ಹಾಗಲ್ಲ. ಪ್ರತ್ಯಕ್ಷವಾಗಿ ಅಲ್ಲಿ ಒಂದಿಷ್ಟು ಘಟನೆಗಳನ್ನ ಅಲ್ಲಿ ನೋಡ್ತೇವೆ ನಾವು. ಯಾರ್ದೋ ಹಾಡಿದ ಸಾಹಿತ್ಯವನ್ನ ಕೇಳಾಗ ಏನೋ ಒಂಥರ ಒಂದು ಆಹ್ಲಾದ ಅನಿಸ್ತದ. ಅದರ ನಾಟಕ ಅಂತ ಬಹಳ ರಮ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಪರಕಾಯ ಪ್ರವೇಶ ಮಾಡೋದು, ವಾದ್ಯಗಳು, ಸಂಗೀತ ಮೇಳ, ರಂಗಭೂಮಿ ಎಲ್ಲವನ್ನ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಅದು ಕಲ್ಪನೆ ಆದ್ರೆ ಕೂಡ ಸತ್ಯಕ್ಕೆ ಎಷ್ಟು ಸಮೀಪವಾಗ್ತದೆ ನಾಟಕ ಅಂತಕ್ಕಂಥದ್ದು. ಅದಕ್ಕೆ ಕಾವ್ಯಕ್ಕಿಂತ ನಾಟಕ ಬಹಳ ರಮ್ಯವಾಗಿದೆ ಅಂತ ನನ್ನ ಕವಿ. ಇದು ಬಹಳ ಹಿಂದಿನಿಂದ ಮಾತು. ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಾಟಕಕ್ಕೆ ಅಗ್ರಸ್ಥಾನ ಇದೆ. ಸಂಸ್ಕೃತದಲ್ಲಿ ಭಾಸಕವಿ ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾನೆ. ಅದರಲ್ಲಿ 14 ನಾಟಕಗಳು ನಮಗೆ ಮಾತ್ರ ದೊರಕಿವೆ. ನಾಟಕ ಪ್ರಕಾರದಲ್ಲಿ 2 ಪ್ರಕಾರ, ಒಂದು ಸೃಜನಾತ್ಮಕ ನಾಟಕ, ಒಂದು ಅನುವಾದಿತ ನಾಟಕ ಅಂತ ಬರ್ತವೆ. ಹೀಗಾಗಿ ಅನುವಾದ ಕ್ಷೇತ್ರಕ್ಕೆ ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳ ಕೊಡುಗೆ ಅಪಾರ. ಪ್ರಸ್ತುತ ಅನುವಾದ ನಾಟಕಗಳನ್ನು ಪ್ರಾತಿನಿಧಿಕವಾಗಿ ಇಲ್ಲಿ ಪರಿಚಯಿಸಲಾಗಿದೆ. ಇಲ್ಲಿ ರಂಗಭೂಮಿ ಬೇಕು, ತಾಳದವರು, ಮೇಳದವರು, ಪಾತ್ರ ಮಾಡೋರು, ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡೋರು ಎಲ್ಲವೂ ಕೂಡ ನಾಟಕದಲ್ಲಿ ಬಹಳ ಮುಖ್ಯವಾಗಿರ್ತದೆ. ಕೇವಲ ಹೇಳಿದಂಗೆ ಹೇಳೋದಾದ್ರಲ್ಲ, ದುರ್ಯೋಧನ ತರನೇ ಬರಬೇಕಾಗ್ತದೆ. ದುರ್ಯೋಧನ ಗತ್ತು, ಹೀಗೆ ಹಾವಭಾವ, ಭಾವಭಂಗಿ, ನಿಂತ್ಕೊಳ್ಳುವಂತಕ್ಕಂಥ ಶೈಲಿ, ಮಾತನಾಡುವಂತ ಒಂದು ಕಾರ್ಯಸ್ಥಾನ ಎಲ್ಲವೂ ಕೂಡ ನಾಟಕದಲ್ಲಿ ನೈಜ ಎಂಬಂತೆ ಬಿಂಬಿಸ್ಬೇಕು. ಅದು ಅಸತ್ಯವಾದರೂ ಕೂಡ ಅದು ಸತ್ಯದಂತೆ ಬಿಂಬಿಸುವುದು. ಹೀಗೆ ರಂಗಭೂಮಿ ಮೇಲೆ ದುರ್ಯೋಧನ ತನ್ನೆಲ್ಲ ಸ್ನೇಹಿತರನ್ನ, ತನ್ನೆಲ್ಲ ಬಂಧು ಬಾಂಧವರನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ಕಳೆದುಕೊಂಡು ಏಕಾಂತವಾಗಿ ರಣರಂಗಭೂಮಿಯಲ್ಲಿ ಅಥವಾ ರಣರಂಗದಲ್ಲಿ ಬಿದ್ದು ನರಳಾಡ್ತಾ ಇದ್ದಾನೆ. ಈತರನ್ನ ಕಾಪಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ. ಯಾಕಂದ್ರೆ ಇವು ಮಾಡಿರ್ತಕ್ಕಂಥ ಅನ್ಯಾಯ, ಅಕ್ರಮಗಳು ದುರ್ಯೋಧನ ಸಾಕಷ್ಟಿತ್ತು. ಕೊನೆಗೆ ತನ್ನ ಪ್ರಾಣಕ್ಕೆ ತಕ್ಕಂಥ ಮೌಲ್ಯವನ್ನು ಕೂಡ ಪಡೆದಂತ ಹೇಳ್ತಾನೆ ದುರ್ಯೋಧನ. ಅದಕ್ಕೆ ಅನ್ಯಾಯ ಮಾಡ್ತಂಥವ್ರಿಗೆ ಅದಕ್ಕೆ ಪಾಪಿ ಚಿರಾಯು ಅಂತ ಹೇಳ್ತೇವೆ. ದುರ್ಯೋಧನ ಅಂತವ್ರು ಯಾಕೆ ಹತ ಹಾಕಲಿಲ್ಲ ಅಂತಂದ್ರೆ
ಬೇಗನೆ ಪಾಪಿ ಯಾವಾಗಲೂ ಅಜಾಮ್ರವಾಗಿರ್ತಾರೆ. ಒಳ್ಳೆಯವರಿಗೆ ಕೂಡ ಕಷ್ಟ ಬರುವುದು ಸಹಜ. ಪಾಂಡವರು ಸತ್ಯವಂತರು, ಧರ್ಮವಂತರು. ಹೀಗಾಗಿ ಒಂದು ದ್ಯೂತ್ಯದ ಒಂದು ಷರತ್ತಿನ ಮೇರೆಗೆ 12 ವರ್ಷಗಳ ಕಾಲ ವನವಾಸವನ್ನ, 1 ವರ್ಷದ ಅಜ್ಞಾತವಾಸ ಮುಗಿಸಿಕೊಂಡು ಕೌರವನಿಗೆ ತನ್ನ ಪಾಲನೆ ಭೂಮಿಯನ್ನು ಕೊಡುವಂತ ಕೇಳುತ್ತಪ್ಪ ಪಾಂಡವರದು. ಹೀಗಾಗಿ ಪಾಂಡವರ ಮೇಲೆ ಬಹಳಷ್ಟು ದೌರ್ಜನ್ಯವನ್ನು ಮಾಡ್ಕೊತ ಬಂದಿರತಕ್ಕಂಥ ಕೌರವರು ಇವತ್ತೆಲ್ಲರೂ ಕೂಡ ಸರ್ವನಾಶ ಆಗಿ ಹೋಗಿದ್ದಾರೆ. ಪಾಂಡವರು ಮಾತ್ರ ಉಳಿದಿದ್ದಾರೆ. ಅದಕ್ಕೆ ಸತ್ಯ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು. ಎಲ್ಲಿ ಸತ್ಯ ಇದನೋ ಅಲ್ಲಿ ದೇವತೆ ಇದೆ, ಅಲ್ಲಿ ದೇವರು ಇದೆ ಅಂತಕ್ಕಂಥದ್ದು. ಅದಕ್ಕೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಸಂಭವಯಾಮಿ ಯುಗೇ ಯುಗಿ ಅಂತಕ್ಕಂಥ ಒಂದು ಮಾತು ಕೃಷ್ಣ ಹೇಳ್ತಾನೆ. ಎಲ್ಲಿ ಧರ್ಮವನ್ನ ರಕ್ಷಣೆ ಮಾಡ್ತಾರ ಅಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಧರ್ಮ ಅಂದ್ರೆ ಪಾಂಡವರು ಕೂಡ ಇಲ್ಲಿ ಧರ್ಮ ರಕ್ಷಕರು, ಸತ್ಯವಂತರು, ಪ್ರಾಮಾಣಿಕರು ಅಂತ ನಾವು ಹೇಳ್ತೀವಿ. ಪಾಂಡವರಿಗೆ ಬಹಳಷ್ಟು ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳ್ತೀವಿ. ಆದ್ರೂ ಕೂಡ ಗೆದ್ದಿದ್ದು ಯಾವುದು ಅಂತಾರೆ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ. ಹೀಗೆ ನಾವು ದುರ್ಯೋಧನ ಒಂದ್ ರೀತಿ ನಾವು ಸಮರ್ಥ ಮಾಡ್ಕೋಬಹುದು. ದುರ್ಯೋಧನ ಕೆಟ್ಟ ವ್ಯಕ್ತಿ ಅಲ್ಲ, ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀವಿ. ಆದ್ರೆ ಕೂಡ ದುರ್ಯೋಧನ ಒಂದ್ ರೀತಿ ನಮಗೆ ಕೆಟ್ಟ ಕಾಣಿಸ್ತಾನ, ನೋಡ್ಲಿಕ್ಕೆ ಕೆಟ್ಟ, ಆಗ ಹೃದಯ ಮಾತ್ರ ವೈಷಮ್ಯದಿಂದ ಕೂಡಿರಬಹುದು. ಆದರೆ ಇಲ್ಲಿ ಅವನ ಅನುವಂಶತೆ ಇರಬಹುದು, ತಮ್ಮ ಪರಿಸರದಿಂದ ಆಗಿ ಬೆಳೆದಿರಬಹುದು. ದುರ್ಯೋಧನ ವಿದ್ಯ ಭೂಮಿಯ ಒಳಗೆ ಬಿದ್ದು ಹೊರಡ್ತಕ್ಕಂಥ ಸ್ಥಿತಿಯಲ್ಲಿರುವಾಗ ಯಾರೂ ಬಂದು ಕೇಳೋದಿಲ್ಲ. ಆದ್ರೆ ಇದ್ದಾಗ ಎಲ್ಲರೂ ಕೂಡ ಬರ್ತಾರೆ ನಮ್ಮ ಜೊತೆ. ಹಣ ಇದ್ದಾಗ, ಅಧಿಕಾರ ಇದ್ದಾಗ ಸಾಕಷ್ಟು ಜನರು ಕೂಡ ಬರ್ಬೋದು. ಆದರೆ ನಾವೇ ಬಿದ್ದು ಹೊರಡುವಂತ ಯಾರೂ ಬರೋದಿಲ್ಲ ಅನ್ನಕ ದುರ್ಯೋಧನ ಒಂದು ಮರಣ ಸಾಕ್ಷಿ ಹೇಳ್ತಾರೆ. ದುರ್ಯೋಧನಿಗೆ ಬಹಳಷ್ಟು ಸ್ನೇಹಿತರಿದ್ರು. ಅದರಲ್ಲಿ ಕರ್ಣ ಅಂತಕ್ಕಂಥ ಒಬ್ಬ ಬಲಾಢ್ಯ ಸೈನ್ಯ ಕಟ್ಟಿಕೊಂಡು ಆಳ್ತಿದ್ದ, ಕರ್ಣನಿಗೆ ಆತ್ಮೀಯ ಮಿತ್ರನಾಗಿದ್ದ ಇಲ್ಲಿ ದುರ್ಯೋಧನಿಗೆ ಕರ್ಣ. ಅಂತ ಕರ್ಣನ್ನ ಇಲ್ಲಿ ಪಾಂಡವರು ಅಸ್ನೇಹಿಸಿದ್ರು. ಎಷ್ಟೋ ಸ್ನೇಹಿತರನ್ನು ಅಸ್ನೇಹಿಸಿದ್ರು, ಸಹೋದರರನ್ನು ಅಸ್ನೇಹಿಸಿದ್ರು ಪಾಂಡವರು ಅಂತ ತಿಳ್ಕೊಂಡು. ಪಾಂಡವರು ಅಸ್ನೇಹಿಸಬೇಕಾಗಿತ್ತು ಅಂದ್ರೆ ಕೌರವ ಮಾಡಿರ್ತಕ್ಕಂಥ ಅನ್ಯಗಳು ಪಾಂಡವರಿಗೆ ಕೂಡ ಗೊತ್ತಿತ್ತು. ಹೀಗಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ಮಾಡಿದ್ರು. ಆದ್ರೂ ಕೂಡ ಪಾಂಡವರ ಕಡೆ ಈ ಕೃಷ್ಣ ಪರಮಾತ್ಮ ಇರ್ತಾನೆ. ಯಾದವರು ಕೌರವರು ಒಂದಾದ್ರೆ ಮಧ್ಯಮಾಗದ ಪಾಂಡವರು ಒಂದು ಕಡೆ. ಹೀಗಾಗಿ ಇದು ಅಣ್ಣ ತಮ್ಮಂದಿರಂತೂ ಜಗಳ ಅಂದ್ರೆ ಯುದ್ಧ, ಕಲಹಗಳು ಅಂತ. ದುರ್ಯೋಧನ 100 ಜನ ತಮ್ಮಂದಿರು ಸೇನಾಧಿಪತಿಗಳು ಮಣ್ಣು ಮುಕ್ಕಿದ್ದಾರೆ. ಉಳಿದವರು ದುರ್ಯೋಧನ ಒಬ್ಬನೇ. ಅವನಿಗೂ ಭೀಮನಿಗೂ ಗದಾ ಯುದ್ಧ ಪ್ರಾರಂಭವಾಗಿದೆ. ಗದೆಯಿಂದ ಮಾಡುವಂತ ಯುದ್ಧ ಗದಾ ಯುದ್ಧ. ದ್ವೈಪಾಯನ, ಹಲಾಯುಧ, ಕೃಷ್ಣ, ವಿದುರ ಮುಂತಾದ ಪೂಜರು ಆ ದ್ವಂದ್ವ ಯುದ್ಧವನ್ನ, ಗದಾ ಯುದ್ಧವನ್ನು ನೋಡ್ತಾ ಸುಮ್ಮನಿದ್ದುಕೊಂಡ್ರೆ ಯುದ್ಧ ಭೂಮಿಗಳು ಏನು ಮಾಡ್ತಾರೆ. ದುರ್ಯೋಧನಿಗೆ ಎಷ್ಟು ಹೇಳ್ತಾರ, ಎಲ್ಲರೂ ಹಸುನಿಗಿದ್ದಾರೆ, ನಿನ್ನ ಸಹೋದರರು, ನಿನ್ನ ಅಂತಮ್ಮರು ಎಲ್ಲರೂ ಹಸುನಿಗೆ ಹೋಗಿದ್ದಾರೆ, ನೀನು ಏಕಾಂಗಿ ಆಗಿದ್ದೀಯ. ಇನ್ನಾದ್ರೂ ಕೂಡ ಕ್ಷಮೆ ಕೇಳು, ಇನ್ನಾದ್ರೂ ಕೂಡ ಪಾಂಡವರು ತಲೆ ಬಾಗಿ ನಡೆ ಅಂತಂದಾಗ ಬಟ್ ಅವ ತಲೆ ಬಾಗೋದಿಲ್ಲ, ತನ್ನ ಛಲವನ್ನ ಬಿಡುದಿಲ್ಲ. ಅದಕ್ಕೆ ಛಲದಂಕಮಲ್ಲ ಅಂತ ಅನಿಸ್ಕೊಂಡ ಯಾರು ದುರ್ಯೋಧನ. ಆದರೆ ಯಾರಿಗೂ ಕೂಡ ಸೋಲುವುದಿಲ್ಲ ಅಂತ ಹೇಳ್ತಿದ್ದ. ಕೊನೆಯವರಿಗೂ ಕೂಡ ಮರಣ ಬಂದಾಗ, ಮರಣ ಪ್ರಾಪ್ತಿ ಆಗುವವರಿಗೂ ಕೂಡ ನಾನು ಎಲ್ಲಿ ಸೋತಿದ್ದೇನೆ ಅಂತ ಪ್ರಶ್ನೆ. ಛಲ ಅಂತಕ್ಕಂಥ ಮನುಷ್ಯನ ಯಾವ ಮಟ್ಟಕ್ಕೆ ಹೋಯ್ತದ ಅಂತ ದುರ್ಯೋಧನ ಸಾಕ್ಷಿ. ಹೀಗಾಗಿ ಈ ದ್ವಂದ್ವ ಯುದ್ಧ ನಡೆದಾಗ ಪಾಂಡವ ಸುತನಾಗಿರ್ತಕ್ಕಂಥ ಭೀಮ ಮತ್ತು ದುರ್ಯೋಧನರ ಮಧ್ಯೆ ಕಾಳಗ ನೋಡ್ತಕ್ಕಂಥದ್ದು ಎಷ್ಟು ಈ ಭಯಾನಕವಾಗಿರ್ತಕ್ಕಂಥ ಯುದ್ಧ ನೋಡಿದಾಗ ದೇವತೆಗಳೇ ಹೆದರಿ ಹೋದರು ಅಂತ ಹೇಳಿ ಹೇಳ್ತಾರೆ. ಅಷ್ಟು ಈ ಭೂಲೋಕದಲ್ಲಿ ಯುದ್ಧ ನಡೆದಿತ್ತು ಒಂದು ಕಾಲಕ್ಕೆ ಅಂತ ಹೇಳಿ. ಅದಕ್ಕೆ ಗದಾ ಯುದ್ಧ ಅಂತ ರಣ್ಣಕವಿ ಬರೀತಾನೆ ಗದಾ ಯುದ್ಧದ ಬಗ್ಗೆ. ಅದಕ್ಕೆ ಈ ಯುದ್ಧದ ಒಂದು ಪ್ರಸಂಗವನ್ನು ಯಾವ ರೀತಿ ಚಿತ್ರಿಸ್ತಾನ ರಣ್ಣಕವಿ ಅಂತ. ಆ ರಶೈಮು ಕಾಲಾಗ್ನ ರುದ್ರಂ ಹೊರಮಡುವವು ಅಂತ ಹೇಳ್ತಾರೆ. ಹೀಗೆ ದುರ್ಯೋಧನಿಗೆ ಒಂದು ಮಾತು ಹೇಳ್ತಾರೆ ತಮ್ಮ ಗುರುಗಳು ದ್ರೋಣಾಚಾರ್ಯ. ಏನಂತ ಹೇಳ್ತಾರೆ, ಇನ್ ಮುಂದೆ ಆದ್ರೂ ಕೂಡ ನಾನು ಒಂದು ಮಾತನ್ನು ನಡೆಸಿಕೊಡಪ್ಪ ಅಂತ ಹೇಳ್ತಾರೆ. ಎಲ್ಲರೂ ಹಸುನಿಗೆ ಹೋಗಿದ್ದಾರೆ, ಇನ್ನು ನನ್ನ ಮಾತು ನಡೆಸಿಕೊಡು ಅಂತ ಹೇಳಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಕೂಡ ಹೇಳಿದಾಗ ಒಂದು ಮಾತು ನಡೆಸಿಕೊಡು, ಭೀಮನಿಂದ ನೀನು ಉಳಿಬೇಕಾಗಿತ್ತು ಅಂದ್ರೆ ಒಂದು ಮಾತು ನಡೆಸಿಕೊಡು ಅಂತ. ಕೊನೆಗೆ ಆಯ್ತು, ಏನ್ ಹೇಳ್ರಿ ಅಂತ ದುರ್ಯೋಧನ. ಭೀಮ ಇವತ್ತು ನಿನ್ನ ಬಡಿಲಿಕ್ಕೆ ಬರುತ್ತಿದ್ದಾನೆ. ಭೀಮ ಇವತ್ತಿನ ಸರ್ವನಾಶ ಮಾಡ್ಲಿಕ್ಕೆ ಬರ್ತಕ್ಕಂಥ ದಿನ ಇವತ್ತು. ಯಾಕಂದ್ರೆ ಯಾರೂ ಇಲ್ಲ ಅವನಿಗೆ. ನೀನಂದ್ರೆ ಪಂಚಪ್ರಾಣ. ನೀನು ಮಾಡಿರ್ತಕ್ಕಂಥ ಅನ್ಯಾಯವನ್ನ
ಒಂದೊಂದು ಹೀಯಾಳಿಸಿ ಬಡಿತಾನೆ ಇವತ್ತು ನಿನ್ನ ನಾನು ತಿಳ್ಕೊಂಡು ದುರ್ಯೋಧನ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಹಿರಿಯರಿದ್ರು, ಅವ್ರು ನೋಡಿದ್ರು. ಇವತ್ತಾದ್ರೂ ಒಂದು ಮಾತುಗಳು ಉಳಿಬೇಕಂತಂದ್ರೆ ನೀನು ವೈಸಂಪಾಯನ ಸರೋವರಿಗೆ ಕುತ್ಕೋಬೇಕು, ಹೋಗಿ ಜಲಸ್ತಂಭನ ಮಂತ್ರವನ್ನ ಹೇಳಬೇಕು ಅಂತ. ವೈಸಂಪಾಯನ ಸರೋವರ ಆಳಕ್ಕೆ ಕೂತ್ಕೊಂಡು ಜಲಸ್ತಂಭನ ಮಂತ್ರ ಹೇಳಬೇಕು. ಆದರೆ ನಿನ್ನನ್ನ ನೋಡಿ ಅವ ಹೀಯಾಳಿಸ್ತಾನ, ಬೈತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ವೈಸಂಪಾಯನ ಸರೋವರ ಬಿಟ್ಟು ಇವತ್ತೊಂದು ದಿವಸ ನೀನು ಹೊರಗೆ ಬರಬೇಡ, ಅಲ್ಲೇ ಕೂತ್ಕೊಂಡು ತಿಳ್ಕೊಂಡು ಹೇಳ್ತಾನೆ. ಆದ್ರೂ ಕೂಡ ಇವಾಗ ಛಲ ಇರ್ತದೆ, ಅವನಲ್ಲಿ ಕೂಡ ಬಲ ಇರ್ತದೆ. ಇಬ್ಬರು ಇಲ್ಲಿ ಹೇಳಿ ಮಾಡಿಸಿದಂಗಿರ್ತಾರೆ. ವೈಸಂಪಾಯನ ಸರೋವರಕ್ಕೆ ಬಂದಾಗ ನೋಡ್ತಿರ್ತಾನ ಯಾರು ಭೀಮ ಗಮನಿಸ್ತಾನ. ಭೀಮ ಅಷ್ಟು ನಂಬುದಿಲ್ಲ. ವೈಸಂಪಾಯನ ಸರೋವರಕ್ಕೆ ಭೀಮ ದುರ್ಯೋಧನ ಹ್ಯಾಕ್ ಕೊಡ್ತಾನೆ, ದುರ್ಯೋಧನ ಜಲದಂಕ ಮಲ್ಲ ಅನ್ಕೊಂಡಿರ್ತಾನೆ. ಆದ್ರೆ ಗುರುಗಳ ಆಜ್ಞೆ ಮೇರೆಗೆ ವೈಸಂಪಾಯನ ಸರೋವರ ಕೂತ್ಕೊಂಡಿರ್ತಾನೆ ಯಾರು, ದುರ್ಯೋಧನ. ವೈಸಂಪಾಯನ ಸರೋವರ ಕೂತ್ಕೊಂಡಿರ್ತಕ್ಕಂಥ ದುರ್ಯೋಧನ ಹೇಗೆ ಗೊತ್ತಾದ ಭೀಮಗ ಅಂತಂದ್ರೆ, ಒಂದು ತಂತ್ರ ಉಪಯೋಗಿಸ್ಕೊಂಡಿದ್ದ ಭೀಮ ಯಾರು, ದುರ್ಯೋಧನ. ಹೋಗುವ ಹೆಜ್ಜೆ ಇರಲಿಲ್ಲ, ಬರುವ ಹೆಜ್ಜೆದಷ್ಟೇ ಗೊತ್ತಿತ್ತು. ಅದಕ್ಕೆ ಹೋಗುವ ಅಂದ್ರೆ ವೈಸಂಪಾಯನ ಸರೋವರವನ್ನ ಹೇಗೆ ಇಳಿದಿದ್ದ ಅಂತ ಯಾರು, ದುರ್ಯೋಧನ ಹಿಂದಿನಿಂದ ಬಂದು ಸರೋವರದಾಗ ಇಳಿದಿದ್ದ. ಅಂದ್ರೆ ಭೀಮ ಬಂದು ಸರೋವರವನ್ನು ಗಮನಿಸಿದ್ರೆ ಇಲ್ಲಿ ಎದ್ದು ಹೋಗ್ಯಾನೇನೋ ಅನ್ಬಹುದು. ಆ ರೀತಿ ಹೆಜ್ಜೆಯನ್ನು ಮೂಡಿಸಿದ್ದ. ಇದು ಎಲ್ಲ ಗುರುಗಳ ಒಂದು ಆದೇಶ ಆಗಿತ್ತು. ಆದ್ರೂ ಕೂಡ ಏನೋ ಒಂದು ಅನುಮಾನ ಕಾಣಕತ್ತಿತ್ತು ಭೀಮನಿಗೆ, ಏನೋ ಒಂದು ಅನುಮಾನ. ದುರ್ಯೋಧನ ಇಲ್ಲೇ ಇದ್ದಿರಬಹುದು ಅಂತ ಗಮನಿಸಿದ. ಹೆಜ್ಜೆ ಮಾತ್ರ ಹೋಗಿದ್ದು ಅದಾವ, ಆದ್ರೂ ಕೂಡ ನೀರೊಳಗ ಬೊಬ್ಬೆಗಳು ಹೇಳ್ತಾ ಇದ್ದ. ಏನು ಕಾರಣ ಇರ್ಬೋದು? ಅವ ಮಂತ್ರವನ್ನ ಹೇಳ್ತಿದ್ದ, ಜಲಸ್ತಂಭನ ಮಂತ್ರವನ್ನ ಹೇಳ್ತಾ ಇದ್ದ ಉಪದೇಶ. ಯಾರು, ದುರ್ಯೋಧನ ಜಲಸ್ತಂಭನ ಮಂತ್ರ ಹೇಳಬೇಕಾಗಿತ್ತರ ಒಂದು ವಾಯು ತಗೋತಿದ್ದ ಒಳಗೆ. ಅದರಿಂದ ಒಂದೊಂದಿಷ್ಟು ಬೊಬ್ಬೆಗಳು ಹೇಳ್ತಿದ್ದು. ಭೀಮನಿಗೆ ಅನುಮಾನ ಬಂತು. ವೈಸಂಪಾಯನ ಸರೋವರವನ್ನ ದಾಟಿ ಹೋಗುವಂತ ಹೆಜ್ಜೆಗಳದಾವ, ಅದು ಬಂದಿರ್ತಕ್ಕಂಥ ಹೆಜ್ಜೆಯಲ್ಲಿ ಹೋದ. ಇಲ್ಲಿ ಏನೋ ಒಂದು ತಂತ್ರ ಇದೆ, ಒಂದು ಮೋಸ ಇದೆ, ಒಂದು ಅನ್ಯಾಯ ಈ ಒಂದು ಕೆಲಸ ಇದೆ ಅಂತ ತಿಳ್ಕೊಂಡು ಭೀಮ ಗಮನಿಸಿಕೊಂಡು ವೈಸಂಪಾಯನ ಸರೋವರ ಸುತ್ತ ಹಾಕ್ತಿದ್ದ. ವೈಸಂಪಾಯನ ಸರೋವರ ಸುತ್ತ ಹಾಕಿ ಆದರೂ ಕೂಡ ತನಗೆ ಬೇಕಾಗಿರ್ತಕ್ಕಂಥ ಒಂದು ಸಿಂಹ, ಒಂದು ಹುಲಿ ಇಲ್ಲಿ ಅದ ಅಂತ ಭೀಮನನ್ನ ಇಷ್ಟ ಕೆಟ್ಟ ಭೀಮ ದುರ್ಯೋಧನನ್ನ ಬಹಳ ಕೆಟ್ಟ ಹೇಳಿಸ್ತಾನ. ಸಿಕ್ಕಂಡಿ ಅಂತಾನೆ. ಇಷ್ಟು ಬಹಳಷ್ಟು ಮೆರೆದು ಹೋಗಿರ್ತಕ್ಕಂಥ ನೀನು ಇವತ್ತು ನೀರೊಳಗೆ ಹೇಡಿ ಅಂತ ಕೂತಿಯಲ್ಲ, ಎದ್ದು ಬಾ ಹೊರಗಂತ ಹೇಳ್ತಾನೆ. ಆದರೂ ಗುರುಗಳ ಒಂದು ಆಜ್ಞೆ ಇರ್ತದೆ. ಗುರುಗಳ ಆಜ್ಞೆ ಮೀರಕ್ಕೆ ಬರುವುದಿಲ್ಲ. ಎಷ್ಟೊತ್ತು ಅನಿಸ್ಕೋತಾನ ಅವನು ದುರ್ಯೋಧನ. ಅನಿಸ್ಕೊಂಡ ಕೊನೆಗೆ ಏನಾದರೂ ಆಗಲಿ ಹೊರಗೆ ಎದ್ದು ಬಂದ್ಬಿಟ್ಟ. ಮುಂದೆ ಭೀಮನ ಕೈಯಾಗ ಸಾಯ್ತಾನ. ಅದಕ್ಕೆ ಹಿರಿಯರ ಮಾತನ್ನ ಯಾಕೆ ಕೇಳಬೇಕು ಅನ್ನೋದು ಇದಕ್ಕೆ. ನಮ್ಮ ಸಿಟ್ಟಿನ ಕೈಯಾಗ ನಾವು ಬುದ್ಧಿ ಕೊಟ್ಟಿವು ಅಂತಂದ್ರೆ ಅದು ಇವತ್ತು ಹಸು ನೀಗ್ತದ ಅಂತ. ದುರ್ಯೋಧನ ಅದನ್ನ ಕೆಲಸ ಮಾಡಿದ. ಭೀಮ್ ಹೀಯಾಳ್ಸ ಅಂತ ಹೇಳಿದ್ರು. ಭೀಮ್ ಹೀಯಾಳಿಸ್ತಾನ, ಬೈತಾನೆ. ಎಷ್ಟೇ ಸಿಟ್ಟು ಕೋಪ ಬಂದ್ರು ಕೂಡ ಅಲ್ಲೇ ನೀನು ನುಂಗು ನೀರೊಳಗ ಅಂತೇಳಿ. ಅದನ್ನೇ ವೈಸಂಪಾಯನ ಸರೋವರ ಕುತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದುರ್ಯೋಧನನ ಕೋಪ ತಾಪಕ್ಕೆ ನೀರೆಲ್ಲ ಕಾಯ್ದು ಬಿಟ್ಟು ಅಂತ ಹೇಳ್ತಾನ. ಕಣ್ಣ ನೀರು ಕಾದು ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಕುದಿತಾ ಇದ್ವು, ಅಷ್ಟು ಕೋಪ ದುರ್ಯೋಧನಿಗೆ. ಕೊನೆಗೆ ಆ ಭೀಮನ ಒಂದು ಹೀಯಾಳಿಕೆ ಮಾತನ್ನ ಅನಿಸ್ಕೊಂಡು ಕೋಪವನ್ನು ನುಂಗಿ ಹೇಗೆ ಅಂದ್ರೆ ಜ್ವಾಲಾಮುಖಿ ಅಂತ ಎದ್ದು ಬಂದ ಅಂತ ಹೇಳ್ತಾನೆ. ಜ್ವಾಲಾಮುಖಿ ಅಂತ ಎದ್ದು ಬಂದ. ಆ ಜ್ವಾಲಾಮುಖಿ ಎದ್ದು ಬಂದಿರ್ತಕ್ಕಂಥ ಸಂದರ್ಭವನ್ನು ಗಮನಿಸೋದಲ್ಲ ಅರಣ್ಯ ಕವಿ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ. ಇಬ್ಬರಿಗೆ ಯುದ್ಧ ಆಗತ್ತ. ಭೀಮನಿಗೂ ಮತ್ತು ದುರ್ಯೋಧನಿಗೂ ಯುದ್ಧ ನಡೆಯುತ್ತೆ. ಇಲ್ಲಿ ಕೃಷ್ಣ ಇದ್ದಾನೆ ಯುದ್ಧ ಭೂಮಿಯಲ್ಲಿ. ದ್ವೈಪಾಯನ, ಹಲಾಯುಧ, ಕೃಷ್ಣ, ಯುಧುರ ಎಲ್ಲ ಪೂಜ್ಯರು ಹಿರಿಯರು ಕೂಡಿ ಯುದ್ಧವನ್ನು ಗಮನಿಸ್ತಾ ಇದ್ದಾರೆ. ಒಬ್ರು ಸೋಲ್ವಲ್ರು. ಕಡೆ ಭೀಮನು ಸೋಲವಲ್ಲ, ಈ ಕಡೆ ದುರ್ಯೋಧನನು ಸೋಲವಲ್ಲ. ಸಾಯಂಕಾಲ ಸಮಯ ಆಗ್ತಾ ಇತ್ತು. ಇನ್ನೇನೋ ಸೂರ್ಯ ಅಸ್ತಮಾನ ಆಗಬೇಕಾಗಿರ್ತಕ್ಕಂಥ ಸಮಯ ಒಂದಿಷ್ಟೇ ಉಳಿದಿತ್ತು, ಒಂದಿಷ್ಟು ನಿಮಿಷ ಉಳಿದಿತ್ತು. ಯಾಕಂದ್ರೆ ಸೂರ್ಯ ಅಸ್ತ ಆದ ಮೇಲೆ ಯುದ್ಧ ಮಾಡುವಂಗಿಲ್ಲ, ಅದು ಯುದ್ಧದ ಒಂದು ಪರಂಪರೆಯಾಗಿತ್ತು. ಇನ್ನೇನೋ ಕೆಲವು ಕ್ಷಣಗಳು, ಇನ್ನು ಸೂರ್ಯ ಅಸ್ತ ಒಂದೇ ಕೆಲವು ಕ್ಷಣಗಳು ಇತ್ತು ಬಾಕಿ. ಕೃಷ್ಣ ನೋಡ್ತಾ ಯುದ್ಧವನ್ನ ನೋಡಿದ. ಎದ್ದು ನಿಂತುಕೊಂಡು ತೊಡಿ ಬಿಡ್ರಿ ಕಟ್ಟೆ ಕೃಷ್ಣ ಎದ್ದು ನಿಂತುಕೊಂಡು
ತೊಡಿ ಹೊಡೆದ. ಭೀಮನಿಗೊಂದು ಏನೋ ಒಂದು ಸಂಸ್ಥೆ, ಕೃಷ್ಣ ಯಾಕಿಷ್ಟು ತೊಡಿ ಹೊಡ್ಕೊಳಕತ್ತಾನ ಅಂತಂದ್ರೆ ಅವ್ನು ಗೊತ್ತಾಗಿಲ್ಲ. 1 ಸಲ ಹೊಡ್ಕೊಂಡ, 2 ಸಲ ಹೊಡ್ಕೊಂಡ, 3 ಸಲ ಹೊಡ್ಕೊಂಡ, ನಿಂತ ಜಾಗ ತಡಿ ಹೊಡೆಯ ಅಂತಂದ್ರೆ ಏನು, ತೊಡಿಗೆ ಹೊಡೆ ಅಂತ ಆಗ್ತದೆ. ಊರು ಅಂತಾರೆ ತೊಡೆ, ಭಂಗ ಮುರಿ ಅಂದ್ರೆ ದುರ್ಯೋಧನನ ಮರಣ ಎಲ್ಲಿದೆ ಅಂತಂದ್ರೆ ತೊಡೆ ಒಳಗೆ ಇದೆ ಅಂತ. ಗದೆಯಿಂದ ಎಷ್ಟೇ ಬಡಿದ್ರು ಕೂಡ ದುರ್ಯೋಧನ ಸಾವು ಬರ್ತದಿಲ್ಲ. ಆದ್ರೆ ಭೀಮನ ಒಂದು ಮಾತಿಂದ ಇಲ್ಲಿ ಕೃಷ್ಣನ ಮಾತಿಂದ ಭೀಮ ಅಂತ ತಿಳ್ಕೊಂಡು ತನ್ನ ಗದೆಯಿಂದ ತೊಡೆಗೆ ಮುರಿದಾಗ ತೊಡೆ ಮುರಿದು ಬಿತ್ತು. ಯಾರ್ದು? ದುರ್ಯೋಧನದು ತೊಡೆ ಮುರಿದು ಬಿತ್ತು. ಅವಾಗ ಹೇಳ್ತಾನ ದುರ್ಯೋಧನ, ನಾನು ಸೋಲಿಲ್ಲ, ನನ್ನಂತವನಿಗೆ ಸಾವು ಬರಬೇಕು ಅಂತಾರೆ, ಭೀಮನಂತವರಿಗೆ ಮೋಸದ ಕೊಲ್ಲಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾದ್ರೆ ನನ್ನ ಕೊಲ್ಲಕ್ಕೆ ಯಾರೂ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ದುರ್ಯೋಧನ ಹೇಳ್ತಾನಂದ್ರೆ ದುರ್ಯೋಧನ ಒಂದು ಛಲ ಎಷ್ಟಿತ್ತು ಅಂತಕ್ಕಂಥ ವಿಚಾರ. ಹೀಗಾಗಿ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ತನ್ನ ತೊಡೆಯನ್ನ ಮುರಿದುಕೊಂಡು ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದಾನೆ, ನಳುತ್ತಾ ಇದ್ದಾನೆ. ಆಗ ಬಲರಾಮನ ಪ್ರವೇಶ ಆಗತ್ತೆ ನೋಡಿ ನಾಟಕದಲ್ಲಿ. ಬಲರಾಮ್ ಪ್ರವೇಶ ಮಾಡಿ, ಎಲ್ಲಲೇ ಪಾರ್ಥಿವರೇ, ಇದು ತರವಲ್ಲ, ಇದು ಸರಿಯಲ್ಲ ನೀವು ಮಾಡಿದ್ದು ಅಂತಕೊಂಡು ಪಾಂಡವರು ಬೈಯಕತ್ತ ನಮ್ಮಲ್ಲಿ. ಶತ್ರು ಬಲಕ್ಕೆ ಮೃತ್ಯು ಸ್ವರೂಪವಾದ ಈ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನ್ನು ಭೀಮನು ನೆಲಕ್ಕುಳಿಸಿಬಿಟ್ಟ. ಅಯ್ಯ ದುರ್ಯೋಧನ, 1 ನಿಮಿಷ ಪ್ರಾಣವನ್ನ ಬಿಗಿ ಹಿಡಿದುಕೋ, ನನ್ನ ಹಲಾಯುಧದಿಂದ ಅವರನ್ನು ಕೊಂದು ಬರುತ್ತೇನೆ ಅಂತ ಕೂಡ ದುರ್ಯೋಧನ ಹೇಳ್ತಾನೆ. ಎಲ್ಲಾ ಮುಗಿದ ಮೇಲೆ ಇನ್ನೇನು ಮಾಡ್ತೀಯಪ್ಪ ಅಂದ. ಇನ್ನ ಸಾವು ಬದುಕಿ ಮತ್ತೆ ನಾವು ಹೋರಾಡಕತ್ತ, ನೀನು ಹಲಾಯುಧ ತಗೊಂಡು ನೀನು ಅವನ ನಾಶ ಮಾಡಿದ್ರೆ ಬಂದು ಉಪಯೋಗ ಏನಂತ. ಅದಕ್ಕೆ ಈ ದುರವಸ್ಥೆಯಲ್ಲಿ ಪಾಪ ದುರ್ಯೋಧನನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸ್ತಾ ಇದ್ದಾನೆ. ರಕ್ತ ಎಂಬ ಚಂದನದಿಂದ ಅದೆಷ್ಟೋ ದೀಪಮನಾಗಿದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿದ ಭುಜಗಳಲ್ಲಿ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನು. ಸಾಗರ ಮಹಾಮಂಥನವಾದ ಮೇಲೆ ಮಂತರ ಪರ್ವತದಿಂದ ಸುತ್ತು ಬಿಚ್ಚಿ ಬಿಡುಗಡೆ ಹೊಂದಿ ಬಸವಡೆದು ಸಮುದ್ರ ಜಲದಲ್ಲಿ ಹೆಡೆನೆಳೆದುಕೊಂಡು ಬರುತ್ತಿರುವ ವಾಸುಕಿ ಎದ್ದಿದ್ದಾನೆ ದುರ್ಯೋಧನ. ಇದು ಹಿಂದಿನಿಂದ ಬಂದಿರತಕ್ಕಂಥ ಒಂದು. ಪ್ರಸನ್ನರಾಗಬೇಕು ಭಗವಾನ್ ಹಲಾಯುಧ, ಪ್ರಸನ್ನರಾಗಬೇಕು. ಭೂಮಿಯಲ್ಲಿ ಬಿದ್ದ ನಾಣಿದವು ನಿಮ್ಮ ಕಾಲಿಗೆ ಬಿದ್ದೆ. ಮೊದಲು ನಿಮ್ಮ ರೋಷವನ್ನು ಬಿಡಿ, ನಿಮ್ಮ ಸಿಟ್ಟನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜನ ಕೊಡಲು ಪಾಂಡವ ಮೇಘಗಳು ಜೀವಿಸಲಿ. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲದೊಂದಿಗೆ ನಿರ್ನಾಮವಾಯಿತು. ಮುಗಿತು. ಇಷ್ಟು ವರ್ಷಗಳ ಕಾಲ ಅನ್ಯಾಯವನ್ನು ಮಾಡ್ತಕ್ಕಂಥವ್ರು ನಾವು, ನಮಗೆ ಇವತ್ತು ಅವಸಾನದ ಕಾಲ ಬಂದಿದೆ. ಇನ್ನು ನೀನು ಕೋಪವನ್ನು ಬಿಡು, ಪಾಂಡವರ ಮೇಲೆ ಏನೇ ನೀನು ಶೇಡ ತೀರಿಸ್ಕೊಂಡ್ರು ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂತೇಳಿ ಬಲರಾಮನಿಗೆ ದುರ್ಯೋಧನ ಹೇಳ್ತಕ್ಕಂಥ ಮಾತು. ಬಲರಾಮ್ ಹೇಳ್ತಾನೆ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿ ಹಿಡಿದುಕೊಳ್ಳು, 1 ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ, ನಾನು ಅವ್ರು ಊತಿ ಬರ್ತೇನೆ, ಕೊಂದು ಬರ್ತೇನೆ ಅಂತ ಹೇಳ್ತಾನೆ. ದುರ್ಯೋಧನ, ಸ್ವಾಮಿ ತಾವೇನು ಮಾಡಬೇಕೆಂದಿರುವಿರಿ ಕೇಳು. ಪಾಂಡವರೆಲ್ಲ ನನ್ನ ಹಲಾದಿಂದ ನುಗ್ಗು ನುಗ್ಗಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ ಅಂತ ಬಲರಾಮ. ಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ನನ್ನ ತಮ್ಮಂದಿರನ್ನು ಸ್ವರ್ಗಸ್ಥರಾದರೂ ನಾನು ಸಾವನ್ನು ಎದುರು ನೋಡ್ತಿದ್ದೇನೆ. ಇನ್ನು ಯುದ್ಧದಿಂದ ಯಾವ ಪ್ರಯೋಜನ ಬಲರಾಮ? ಬೇಡ, ಕೋಪವನ್ನ ತ್ಯಜಿಸು, ವರ್ಜಿಸು ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದಿನ ಅವಧಿಯಲ್ಲಿ ಅದೇನಾಗ್ತದೆ ಅಂತ ನೋಡೋಣ. ಧನ್ಯವಾದ.